ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅರ್ಜುನ್ ಭಾರ್ಗವಿ ಜೊತೆಯಾಗಿ ನಿಂತ್ಕೋತಾ ಇದ್ರೆ ಅತ್ತ ಕಡೆ ಭಾರ್ಗವಿ ಅಕ್ಕ ಬೃಂದ ಮಾವನ ಜೊತೆಯಾಗಿ ನಿಂತ್ಕೋತಿದ್ದಾರೆ. ಭಾರ್ಗವಿ ವರ್ಸಸ್ ಬೃಂದ, ಹಾಗೆ ಜುಬಿ ಪಾಟೀಲ್ ವರ್ಸಸ್ ಅರ್ಜುನ್ ನಡುವೆ ಯುದ್ಧ ಶುರುವಾಗ್ತದೆ. ಹಾಗಿದ್ರೆ ಇವರ ನಾಲ್ವರಲ್ಲಿ ಇತ್ತ ಕಡೆ ಇಬ್ರು, ಈ ಕಡೆ ಇಬ್ರು, ಆ ಕಡೆ. ಹಾಗಿದ್ರೆ ಗೆಲ್ಲೋರು ಯಾರಪ್ಪ? ಅಪ್ಪ ಮಗನ ಒಂದು ಚಿಟಾಪಟಿಯಲ್ಲಿ ಗೆಲುವು ಅಪ್ಪನಿಗ ಅಥವಾ ಅರ್ಜುನ ಮಗನಿಗ? ಏನಾಯಿತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿಕಿ ಮತ್ತು ಶಕ್ತಿ ಪ್ರಸಾದ್ ಮಾಡಿರ್ತಕ್ಕಂಥ ಆ ಒಂದು ಕಪಟ ತನದಿಂದ ಇವತ್ತು ಭಾರ್ಗವಿಯ ತಂದೆಯ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಭಾರ್ಗವಿ ತಂದೆಯ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಖಂಡಿತವಾಗ್ಲೂ ಏನಾಗ್ತದೆ ಏನು ಒಂದು ಕೂಡ ಅರ್ಥ ಆಗ್ತಿಲ್ಲ. ಆ ಒಂದು ಆಘಾತದಿಂದ ಅವರು ಹೊರಗಡೆ ಬರ್ತಾ ಇಲ್ಲ, ಯಾರನ್ನ ಕೂಡ ಗುರ್ತಿಡ್ತಾ ಇಲ್ಲ. ಮೊದಲೇ ಪಾನಿ ಕಟ್ಟಕ್ಕಾಗ್ತದಂತಹ ಇಲ್ಲಿ ರವೀಂದ್ರ ಭಟ್ಕಳವರ ಪರಿಸ್ಥಿತಿ ನಿಜವಾಗ್ಲೂ ಕೂಡ ಈಗ ಚಿಂತಾಜನಕ ಆಗಿದೆ ಅಂತಾನೆ ಹೇಳ್ಬೋದು. ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ ಭಾರ್ಗವಿ. ಅಲ್ಲಿ ಡಾಕ್ಟರ್ ಕೂಡ ಚೆಕಪ್ ಮಾಡಿದೆ. ಖಂಡಿತವಾಗ್ಲೂ ಕೂಡ ಇವರ ಪರಿಸ್ಥಿತಿ ಹದಗೆಟ್ಟಿದೆ. ಯಾಕಂದರೆ ಇವ್ರಿಗೆ ಪಾನಿಕ್ ಅಟ್ಯಾಕ್ ಆಗ್ತಿತ್ತು. ಈಗಲೂ ಕೂಡ ಮೊದಲು ಇದೇ ರೀತಿ ಏನಾದರೂ ಆಗುತ್ತಾ ಅಂತ ಪ್ರಶ್ನೆಯನ್ನು ಮಾಡ್ತಾರೆ ಇಲ್ಲಿ ಭಾರ್ಗವಿ. ಹೌದು, ನನ್ನ ತಂದೆಗೆ 25 ವರ್ಷಗಳಿಂದ ಒಂದು ಆಘಾತವಾಗಿತ್ತು. ಕೆಲವೊಮ್ಮೆ ಅದನ್ನು ನಾನು ಮಾಡಿಕೊಂಡಾಗ ಅವರು ಒಂದು ರೀತಿ ಬಿಹೇವ್ ಮಾಡ್ತಾರೆ, ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ ಅಂದಾಗ. ಹೌದು, ಇದೇ ರೀತಿಯಾಗಿ ಅವ್ರಿಗೆ ಆಗ್ತಾ ಇರುತ್ತೆ. ಬಟ್ ಯಾರ ಮುಂದೆ ಕೂಡ ತೋರಿಸ್ಕೊಳ್ಳೋದಿಲ್ಲ. ಯಾಕಂದರೆ ಅವ್ರು ಏನು ನನ್ನ ಬಗ್ಗೆ ಅನ್ಕೊಂಡ್ಬಿಡ್ತಾರೋ ಅನ್ನೋ ಒಂದು ಭಾವನೆ ಇದೆ. ಆ ಒಂದು ಕಾಯಿಲೆಯಿಂದ ಅವರು ಬಳಲ್ತಿದ್ರು. ಅಂಥದ್ರಲ್ಲಿ ಇವಾಗ ನಡೆದಿರ್ತಕ್ಕಂಥ ಒಂದು ಸಿಚುವೇಶನ್ ನಿಜವಾಗ್ಲೂ ಅವರ ಮನಸ್ಸಲ್ಲಿ ಅಚ್ಚಳಿದೆ ಉಳ್ಕೊಂಡ್ಬಿಟ್ಟಿದೆ. ಆ ಒಂದು ಆಘಾತದಿಂದ ಅವ್ರಿಗೆ ಈ ರೀತಿ ಆಗ್ಬಿಟ್ಟಿದೆ. ಅದಕ್ಕೆ ಒಂದು ಟ್ರೀಟ್ಮೆಂಟ್ ಕೊಡಿಸಿದ್ರೆ ಮಾತ್ರ ಇದೆಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಆಗುತ್ತೆ ಏನು ಅಂದಾಗ ಇಲ್ಲಿ ನಮಗೆ ಆ ಒಂದು ಫೆಸಿಲಿಟಿ ಇಲ್ಲ. ಹಾಗಾಗಿ ನಾನು ಬೇರೆ ಸಿಟಿ ಹಾಸ್ಪಿಟಲ್ಗೆ ಬರ್ಕೊಡ್ತೀನಿ, ಅಲ್ಲಿ ಒಂದು 4-5 ಲಕ್ಷ ರೂಪಾಯಿ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ ಅಂತ ಹೇಳಿ ಒಂದು ಅಪ್ರಾಕ್ಸಿಮೇಷನನ್ನು ಕೊಡ್ತಾರೆ ಇಲ್ಲಿ ಡಾಕ್ಟರ್. ಇದರಿಂದ ನಿಜವಾಗ್ಲೂ ಭಾರ್ಗವಿ ಮತ್ತು ಅವ್ರ ತಾಯಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ತುಂಬಾ ದುಃಖಿತರಾಗಿದ್ದಾರೆ. ಇಲ್ಲಿ ನನ್ನ ಗಂಡನ ಬದುಕಿಸ್ಕೋಬೇಕು, ಆದರೆ ದುಡ್ಡನ್ನು ಎಲ್ಲಿಂದ ಹೊಂದಿಸೋದು ಅಂತ ಅಮ್ಮ ತಲೆ ಮೇಲೆ ಕೈ ಹಾಕೊಂಡು ಕೂತ್ಕೊಂಡಿದ್ರೆ ಇಲ್ಲಿ ಭಾರ್ಗವಿ ಬಂದಿದೆ. ಎಂಥ ಮಗಳು ನಾನು, ಅಪ್ಪನ ಕೂಡ ಉಳಿಸ್ಕೊಳಕ್ಕಾಗ್ತಿಲ್ಲ, ಮನೆಯನ್ನು ನೋಡ್ಕೊಳ್ಳೋಕ್ಕಾಗ್ತಿಲ್ಲ. ಇಂಥ ಒಂದು ಜನ್ಮ ನನಗೆ ಬೇಕಾ? ಇಂಥ ಒಂದು ದರಿದ್ರ ಬದುಕು ನಂದು. ಅತ್ತ ಕಡೆ ಸಂಧ್ಯಾಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ. ಎಲ್ಲ ಕೂಡ ಏನೂ ಮಾಡೋಕ್ಕಾಗದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀನಿ ಅಂತ ಭಾರ್ಗವಿ ಕಣ್ಣೀರು ಹಾಕ್ತಿದ್ರೆ ಇಲ್ಲಿ ಸಂಧ್ಯಾ ಮಾತ್ರ ನೋಡಿ ಅಕ್ಕ ನಿಂದು ಏನೂ ಕೂಡ ತಪ್ಪಿಲ್ಲ, ನಿಜ ಹೇಳಬೇಕು ಅಂದರೆ ಇದೆಲ್ಲ ಆಗ್ತಿರೋದೇ ನನ್ನಿಂದ. ಈ ಒಂದು ಕೇಸನ್ನು ಬಿಟ್ಬಿಡಿ ಅಕ್ಕ, ಬೇರೆ ಯಾರೋ ಹೇಳಿ ನೀವು ಈ ಕೇಸನ್ನು ನಿಲ್ಲಿಸಬೇಕಾಗಿಲ್ಲ. ನಾನೇ ಹೇಳ್ತಾ ಇದ್ದೀನಿ, ಈ ಒಂದು ಕೇಸನ್ನು ಇಲ್ಲೇ ನಿಲ್ಲಿಸ್ಬೇಡಿ, ಬೇಡ ಈ ಒಂದು ಕೇಸ್ ನಮಗೆ. ಇದರಿಂದ ಎಷ್ಟೆಲ್ಲ ಆಗ್ತದೆ. ನಿಜವಾಗ್ಲೂ ನಾನವತ್ತು ನಿಮಗೆ ಸಿಗಲೇಬಾರ್ದಿತ್ತು, ಸಿಕ್ಕಿದ್ರಿಂದಾನೇ ಅಲ್ವಾ ಇಷ್ಟೆಲ್ಲ ಆಗಿತ್ತು. ಅವತ್ತು ನಾನು ನ್ಯಾಯ ಸಿಗಬೇಕು ಅಂತ ಸ್ವಾರ್ಥಿಯಾಗಿ ಯೋಚನೆ ಮಾಡಿಬಿಟ್ಟೆ. ಆದರೆ ಇವತ್ತು ಈ ಒಂದು ಪರಿಸ್ಥಿತಿಗೆ ನಾನು ಕಾರಣ ಆಗಿಬಿಟ್ಟೆ. ನಿಜವಾಗ್ಲೂ ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಕೊಡೋದಕ್ಕೆ ಇಷ್ಟಪಡುವುದಿಲ್ಲ. ದಯವಿಟ್ಟು ಈ ಕೇಸ್ ಬೇಡ, ನಾನು ನಮ್ಮ ಊರಿಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ಸಂಧ್ಯಾ ಹೊರಟು ಬಿಡ್ತಾಳೆ. ಈ ಕಡೆ ನಿಜವಾಗ್ಲೂ ಭಾರ್ಗವಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಸಂಧ್ಯಾಗೂ ನ್ಯಾಯ ಕೊಡ್ಸೋಕ್ಕಾಗಲಿಲ್ವಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ರೆ ಅತ್ತ ಕಡೆ ಬೃಂದ ತುಂಬಾ ಸಿಟ್ಟು ಮಾಡ್ಕೊಂಡ್ಬಿಡ್ತಾಳೆ. ದೇವಸ್ಥಾನದ ಹತ್ರ ಬಂದು ಕುತ್ಕೋತಾಳೆ. ಏನಿದು ನನ್ನ ಮಾವ ಅಂತ ಹೇಳಿ ನನ್ನ ಅಪ್ಪ ಅಮ್ಮನೂ ಕೂಡ ನೋಡಿದೆ, ಅವ್ರಿಗೆ ಎಷ್ಟೆಲ್ಲ ತೊಂದರೆ ಕೊಟ್ಟ. ನನ್ನ ಮಾವನ ಗೆಲ್ಲಿಸ್ಬೇಕು ಅಂತ ಭಾರ್ಗವಿ ಮೇಲೆ ನನ್ನ ತಂಗಿ ಮೇಲೆ ಅಟ್ಯಾಕ್ ಮಾಡಿಸ್ದೆ. ಇಷ್ಟೆಲ್ಲ ಆದರೂ ಕೂಡ ನನ್ನ ಮಾವ ನನ್ನ ಮೇಲೆ ನಂಬ್ತಾನೆ ಇಲ್ವಲ್ಲ. ಆ ಮನೆಯವ್ರಿಗೆ ಇನ್ನೇನು ಮಾಡಬೇಕಿತ್ತು ನಾನು? ಎಷ್ಟೆಲ್ಲ ಅವ್ರಿಗೋಸ್ಕರ ಮಾಡಿದ್ದೀನಿ, ಎಷ್ಟು ಕೆಟ್ಟೋಳಾಗಿದ್ದೀನಿ ನನ್ನ ಮನೆಯವ್ರಿಗೋಸ್ಕರ. ಅಂಥದ್ರಲ್ಲಿ ಅಷ್ಟೆಲ್ಲ ಮಾಡಿದ್ರು ನನ್ನ ಮಾವಂಗೆ ನನಗೇನು ಅನ್ನೋದು ಗೊತ್ತಾಗ್ತಿಲ್ವಲ್ಲ. ಗೊತ್ತಾಗಬೇಕು ಅಂದರೆ ಖಂಡಿತವಾಗ್ಲೂ ನನ್ನ ಬ್ರಹ್ಮಾಸ್ತ್ರವನ್ನು ಬಳಸಲೇಬೇಕಾಗತ್ತೆ ಅಂತ ಯೋಚನೆ ಮಾಡಿದೆ. ಆ ಒಂದು ಪೆನ್ ಡ್ರೈವನ್ನು ತಗೋತಾಳೆ. ಪೆನ್ ಡ್ರೈವನ್ನು ತೊಗೊಂಡಿದ್ದೆ. ಇಲ್ಲಿ JP ಪಾಟೀಲ್ ಅವರ ಒಂದು ಅಸಿಸ್ಟೆಂಟ್ಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ ನಮ್ಮ ಮಾವನ ಇಲ್ಲಿ ಬರೋಕೆ ಹೇಳಿ, ನನ್ನ ಹತ್ರ ಸಾಕ್ಷಿ ಇದೆ, ಪೆನ್ ಡ್ರೈವ್ ನನ್ನ ಹತ್ರ ಇದೆ ಅಂತ ಹೇಳ್ತಾಳೆ. ಆ ಒಂದು ವಿಷಯ ಗೊತ್ತಾಗ್ತದಾಗೆ JP ಪಾಟೀಲ್ ಬೃಂದ ಹತ್ರಕ್ಕೆ ಬರ್ತಾರೆ. ಅವಳು ಅಂದ್ಕೊಂಡಿದ್ಲು ನನ್ನ ಮಾವನೇ ನನ್ನ ಹತ್ರ ಬರೋ ಹಾಗೆ ಮಾಡ್ತೀನಿ ಅಂತ. ಬೃಂದ ಕೂಡ ಅದೇ ರೀತಿ ತನ್ನ ಮಾವನ ಮನೆಗೆ ಅವಳು ಇರೋ ಕಡೆನೇ ಕರ್ಸ್ಕೊಂಡಿದ್ದೆ. ಇಲ್ಲಿ JP ಪಾಟೀಲ್ ಎಲ್ಲಿ ಸಾಕ್ಷಿ ಅಂತ ಕೇಳ್ತಿದ್ರೆ, ಸಾಕ್ಷಿನ ಅಷ್ಟು ಸುಲಭಕ್ಕೆ ಕೊಟ್ಬಿಡೋಕ್ಕಾಗತ್ತ ಮಾವ? ಏನು ಮಾವ, ನಾನು ನಿಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀನಿ, ನನ್ನ ಮನೆಯವ್ರನ್ನ ಎದುರು ಹಾಕ್ಕೊಂಡಿದ್ದೀನಿ, ನನ್ನ ತಂಗಿ ಮೇಲೆ ಅಟ್ಯಾಕ್ ಮಾಡಿಸಿದ್ದೀನಿ. ಅಷ್ಟೆಲ್ಲ ಮಾಡಿದರೂ ಕೂಡ ನನ್ನ ಮೇಲೆ ನಿಮಗೆ ನಂಬಿಕೆ ಬರ್ತಾ ಇಲ್ವಾ? ಯಾಕೆ ಈ ರೀತಿ? ನಾನು ನಿಮಗೋಸ್ಕರನೇ ಗೆಲ್ಲಿಸ್ಬೇಕು ಅಂತ ಅಷ್ಟೆಲ್ಲ ಮಾಡಿದ್ದು. ಆ ರೀತಿ ಗೆಲ್ಲಿಸ್ಬೇಕು ಅಂದಿಲ್ಲ ಅಂದಿದ್ರೆ ನಾನು ಅಷ್ಟೆಲ್ಲ ಹೇಗೆ ಮಾಡೋಕ್ಕೆ ಸಾಧ್ಯ ಆಗ್ತಿತ್ತು? ದಯವಿಟ್ಟು ಅದೇನೂ ಕೂಡ ಯೋಚನೆ ಮಾಡಿದೆ ನೀವು ನನ್ನ ಸೊಸೆಯಲ್ಲ ಅಂತ ಹೇಳಿ ಮನೆ ಬಿಟ್ಟು ಆಚೆ ಹಾಕ್ಬಿಟ್ರಲ್ಲ.
ಇದು ಎಷ್ಟು ಸರಿ ಮಾವ ಅಂತ ಹೇಳ್ತಿದ್ದಾಳೆ. ಜೊತೆಗೆ ನೋಡಿ, ಅವತ್ತು ಭಾರ್ಗವಿನ ಕೋರ್ಟ್ಗೆ ಹೋಗೋದನ್ನು ನನ್ನಿಂದ ಯಾವಾಗ ತಡೆಯೋಕ್ಕಾಗಿಲ್ಲ ಅನ್ನೋದು ಗೊತ್ತಾಯಿತು. ಅವಳ ಮೇಲೆ ಅಟ್ಯಾಕ್ ಮಾಡಿಸ್ದೆ. ಆ ಒಂದು ಅಟ್ಯಾಕಲ್ಲಿ ಈ ಪೆನ್ ಡ್ರೈವ್ ನನ್ನ ಕೈವಶ ಆಯಿತು. ಈ ಪೆನ್ ಡ್ರೈವಲ್ಲೇ ಅಲ್ವಾ ನಿಮಗೆ ಬೇಕಾಗಿರೋ ಸಾಕ್ಷಿ ಇರೋದು. ಆ ರೀತಿ ಏನಾದರೂ ನನಗೆ ನಿಮ್ಮ ಬಗ್ಗೆ ಏನಾದರೂ ಒಳ್ಳೆ ಭಾವನೆ ಇಲ್ಲದೆ ಇದ್ದಿದ್ರೆ, ನಾನು ನನ್ನ ಮನೆಗೆ ಹೆಲ್ಪ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಪೆನ್ ಡ್ರೈವನ್ನು ನಾನು ಯಾಕೆ ಕದೀತಿದ್ದೆ, ಜೊತೆಗೆ ನನ್ನ ಹತ್ರ ಯಾಕೆ ಇಟ್ಕೋತದ, ಇದನ್ನು ಭಾರ್ಗವಿಗೆ ಕೊಡ್ಬೋದಿತ್ತಲ್ವ. ಇಷ್ಟೊತ್ತಾಗಲೇ ನಾನು ಭಾರ್ಗವಿಗೆ ಕೊಟ್ಟಿದ್ರೆ ಈ ಒಂದು ಪೆನ್ ಡ್ರೈವ್ ಕೋರ್ಟ್ಗೆ ಸಬ್ಮಿಟ್ ಆಗಿರ್ತಿತ್ತಲ್ವ ಮಾವ ಅಂತ ಹೇಳ್ತಿದ್ರೆ, ಇನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ಬೃಂದಾ ಅಂತ ಹೇಳಿ ಜೆ ಪಿ ಪಾಟೀಲ್ ಕೇಳ್ತಿದ್ದಾರೆ. ಏನು ಮಾವ, ನಾನು ಬ್ಲ್ಯಾಕ್ ಮೇಲ್ ಮಾಡ್ತಿಲ್ಲ, ನಿಮಗೆ ಅರ್ಥ ಮಾಡಿಸ್ತಿದ್ದೀನಿ ಮಾವ ಅಂತ ಹೇಳಿ, ನಿಮ್ಮ ಸೊಸೆ ಎಂತವಳು, ನಿಮ್ಮ ಪರನೇ ನಿಂತ್ಕೊಂಡಿದ್ದು ಅನ್ನೋದು ನಿಮ್ಗೆ ಅರ್ಥ ಆಗಬೇಕು, ಅದಕ್ಕೋಸ್ಕರ ಮಾವ ಇಷ್ಟೆಲ್ಲ ಹೇಳ್ತಿರೋದು ಅಂತ ಹೇಳ್ತಾಳೆ. ನಂತರ ಪೆನ್ ಡ್ರೈವನ್ನು ಕೇಳ್ತಿದ್ದಾಗೆ ಬೃಂದಾ ಪೆನ್ ಡ್ರೈವನ್ನು ತನ್ನ ಮಾವನ ಕೈಗೆ ಒಪ್ಪಿಸ್ತಾಳೆ. ಪೆನ್ ಡ್ರೈವನ್ನು ತಗೊಂಡಲ್ಲಿ ಮಾವ, ನೀವೇ ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತಾನೆ ನಾನು ನಿಮ್ಮನ್ನು ಇಲ್ಲೇ ಕರೆಸಿದ್ದು. ಯಾಕಂದರೆ ಈ ಒಂದು ಪೆನ್ ಡ್ರೈವ್ ವಿಷಯನ ನಾನು ಅಲ್ಲೇ ಹೇಳೋಕ್ಕೆ ಟ್ರೈ ಮಾಡಿದೆ, ಬಟ್ ನೀವು ನನಗೆ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ, ಅದಕ್ಕೆ ಇಲ್ಲೇ ಕರೆಸ್ಕೊಂಡೆ. ಈಗ ಪೆನ್ ಡ್ರೈವ್ ಕೊಟ್ಟಿದ್ದೇನಲ್ವ, ಅಲ್ಲೇ ಅರ್ಥ ಆಗಬೇಕಲ್ವ ನನಗೆ ಇಂಪಾರ್ಟೆಂಟ್ ಯಾರು ಅಂತ, ನಾನು ಯಾರ ಪರ ಇದ್ದೀನಿ ಅಂತ. ನಾನು ನಿಮ್ಮ ಪರ ಇಲ್ದಿದ್ದೆ ಈ ಒಂದು ಪೆನ್ ಡ್ರೈವ್ ನಿಮ್ಮ ಕೈಗೆ ಸೇರ್ತಾ ಇರಲಿಲ್ಲ, ನಿಮಗೆ ಸೋಲಾಗ್ತಾ ಇತ್ತು. ಈ ಒಂದು ಪೆನ್ ಡ್ರೈವ್ ಇಟ್ಕೊಂಡು ನೀವು ಗೆಲ್ಲಬಹುದು ಈಗ, ಜೊತೆಗೆ ಯಾವುದೇ ಕಾರಣಕ್ಕೂ ಭಾರ್ಗವಿ ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ ಅಂತ ಬೃಂದಾ ಹೇಳ್ತಾಳೆ. ತದನಂತರ ಇಲ್ಲಿ ಭಾರ್ಗವಿ ಮತ್ತು ಅವರ ತಂದೆನ ಮನೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಅತ್ತೆ ಹತ್ರ ಹೋಗಿದೆ ಭಾರ್ಗವಿ ಕಣ್ಣೀರು ಹಾಕ್ತಿದ್ದಾಳೆ. ನನ್ನಿಂದ ಎಷ್ಟು ತಪ್ಪಾಗಿದೆ, ಮನೆ ಕಡೆನೂ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಿಲ್ಲ, ಅತ್ತ ಕಡೆ ಸಂಧ್ಯಾಗೆ ನ್ಯಾಯನೂ ಕೂಡ ಕೊಡಿಸೋಕ್ಕಾಗಲಿಲ್ಲ ಅಂತ. ಇಲ್ಲ ಮಗಳೇ, ನೀನು ಎಂದು ಮನೆಯನ್ನು ಕಡೆ ಕಣಿಸಿಲ್ಲ, ಆದರೆ ಏನು ಮಾಡೋದು, ನೀನು ಏನು ಮಾಡೋಕ್ಕಾಗತ್ತೆ ನಿನ್ನಿಂದ ಅಂಥ ಪರಿಸ್ಥಿತಿಗೆ ನಿನ್ನನ್ನೇ ನೀನೇ ದೂಡ್ಕೊಂಡ್ಬಿಟ್ಟಿದೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಭರದಲ್ಲಿ. ಖಂಡಿತವಾಗ್ಲೂ ಕೂಡ ನೀನು ಎರಡು ಕಡೆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ತದೆ, ಅದೇ ಕಾರಣಕ್ಕೆ ಈ ರೀತಿ ಆಗ್ತದೆ. ಸಂಧ್ಯಾ ಹೇಗೂ ಹೋಗಿದ್ದಾಳೆ ಅಂದಮೇಲೆ ನೀನು ಈಗ ಒಂದು ಕೋರ್ಟು ನ್ಯಾಯ ಅನ್ನೋದನ್ನು ಬಿಟ್ಟು ದಯವಿಟ್ಟು ನಿಮ್ಮಮ್ಮನ ಮುಖ ನೋಡು, ನಿಮ್ಮಮ್ಮ ಅಪ್ಪನ ಪರಿಸ್ಥಿತಿ ಹೇಗಾಗಿದೆ ನೋಡು, ಅದಕ್ಕೆ ಮುಖ ನೋಡೋಕೆ ಆಗ್ತಿಲ್ಲ ನನ್ನಿಂದ ಅಂತ ಹೇಳ್ತಿದ್ದಾರೆ ಇಲ್ಲಿ ಅತ್ತೆ ಕೂಡ. ನಂತರ ಇಲ್ಲಿ ಭಾರ್ಗವಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅತ್ತ ಕಡೆ ಅಪ್ಪನ ಹಾರೈಕೆ ಮಾಡಬೇಕಾಗಿದೆ. ಇದರ ನಡುವೆ ಇಲ್ಲಿ ಭಾರ್ಗವಿ ಮುಂದೆ ಬಂದಿದ್ದೆ, ಅಮ್ಮ ಕಾಲಿಡ್ದು ಕೇಳ್ಕೊತಿದ್ದಾರೆ, ದಯವಿಟ್ಟು ನನ್ನ ಗಂಡನ್ನ ಉಳಿಸ್ಕೊಡು ಮಗಳೇ ಅಂತ ಹೇಳಿ. ಅಷ್ಟರಲ್ಲಿ ಅರ್ಜುನ್ ಅಲ್ಲಿಗೆ ಬರ್ತಾರೆ. ಅರ್ಜುನ್ ಬಂದಿದ್ದೆ, ಇಲ್ಲಿ ನಾನು ನಿಮ್ಮ ತಂದೆನ ನೋಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಅರ್ಜುನನ್ನ ನೋಡಿರೋದ್ರಿಂದಾಗಿ ಇಲ್ಲಿ ಭಾರ್ಗವಿ ತಾಯಿಗೆ ಅರ್ಜುನ್ ಅಂದರೆ ಅಷ್ಟು ಅಭಿಮಾನ, ಹಾಗಾಗಿ ಇಲ್ಲಿ ಅರ್ಜುನ ಕರ್ಕೊಂಡು ಹೋಗು ಅಂತ ಭಾರ್ಗವಿಗೆ ಹೇಳ್ತಾರೆ. ಅರ್ಜುನ್ ಕೂಡ ಹೋಗಿದ್ದೆ. ಅಲ್ಲಿ ಅವರ ತಂದೆಗೆ ನಾನು ನೋಡಿ ನಿಜವಾಗ್ಲೂ ಕಣ್ಣೀರು ಹಾಕ್ತಾರೆ. ನೀವೇನು ಕೂಡ ಯೋಚನೆ ಮಾಡಬೇಡಿ, ನೀವು ನಿಮ್ಮ ನ್ಯಾಯ ಕೊಡಿಸೋ ಕೆಲಸದಲ್ಲಿ ಖಂಡಿತವಾಗ್ಲೂ ಮುಂದುವರಿಯಿರಿ, ನಾನು ನಿಮ್ಮ ಜೊತೆ ಇರ್ತೀನಿ, ನೀವು ಒಂಟಿ ಅಲ್ಲ, ನಾನು ನಿಮ್ಮ ಜೊತೆ ಇರ್ತೀನಿ, ಖಂಡಿತವಾಗ್ಲೂ ನ್ಯಾಯ ಗೆಲ್ಲಬೇಕು, ಆ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಅಂತಿದ್ದಾರೆ. ಇಲ್ಲಿ ತಂದೆ ಕೂಡ ಅವರಿಗೆ ಅಷ್ಟಾಗಿ ಯಾವುದು ಕೂಡ ಗೊತ್ತಾಗದೇ ಇದ್ರೂ ನ್ಯಾಯ ಸಿಗಬೇಕು ಅನ್ಬೇಕಿದ್ರೆ ಖಂಡಿತವಾಗ್ಲೂ ಒಂದು ರಿಯಾಕ್ಷನನ್ನು ಕೊಡ್ತಾರೆ. ಅಲ್ಲೇ ಗೊತ್ತಾಗ್ಬಿಡುತ್ತೆ ಭಾರ್ಗವಿಗೆ ತನ್ನ ತಂದೆಗೂ ಕೂಡ ಇದೇ ಬೇಕಾಗಿರೋದು ಅಂತ. ಹಾಗಾಗಿ ಅವರಮ್ಮ ಕೂಡ ಸೈಲೆಂಟ್ ಆಗಬೇಕಾಗುತ್ತೆ. ಫೈನಲಿ ಇಲ್ಲಿ ಅರ್ಜುನ್ ಅವರ ತಂದೆಗೆ ತಾವೇ ಊಟ ಮಾಡಿಸ್ತಾರೆ. ಇದರಿಂದಾಗಿ ನಿಜವಾಗ್ಲೂ ಭಾರ್ಗವಿಗೆ ಅರ್ಜುನ್ ಬಗ್ಗೆ ನಿಜವಾಗ್ಲೂ ಒಂದು ಒಳ್ಳೆಯ ಒಪಿನಿಯನ್ ಫಾರ್ಮ್ ಆಗ್ತದೆ. ಜೊತೆಗೆ ನಾನು ನಿಮ್ಮ ಜೊತೆಯಾಗಿ ನಿಂತ್ಕೋತೀನಿ, ಯಾರೇ ಬಂದರೂ ಕೂಡ ಖಂಡಿತವಾಗ್ಲೂ ನಿಮ್ಮನ್ನು ಸೋಲ್ಸೋಕ್ಕಾಗೋದಿಲ್ಲ, ನೀವು ಈ ಕೇಸಲ್ಲಿ ಗೆಲ್ತಿರೋ ವಿಕಿಗೆ ಶಿಕ್ಷೆ ಆಗತ್ತೆ, ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತ ಅಪ್ಪನ ವಿರುದ್ಧ ನಿಂತ್ಕೋತಿದ್ದಾರೆ ಅರ್ಜುನ್. ಅತ್ತ ಕಡೆ ಬೃಂದಾನ ಮನೆ ಕರ್ಕೊಂಡು ಹೋಗ್ತಾರೆ ಜೆ ಪಿ ಪಾಟೀಲ್. ಇನ್ನು ಮುಂದೆ ಇವಳು ಭಾರ್ಗವಿ ಅಕ್ಕ ಅಲ್ಲ, ಇವಳು ಜೆ ಪಿ ಪಾಟೀಲ್ ಸೊಸೆ. ಇನ್ನು ಮುಂದೆ ಇವಳಿಗೆ ಈ ಮನೆಯಲ್ಲಿ ಸಿಗಬೇಕಾಗಿರೋ ಸ್ಥಾನಮಾನ ಸಿಗಬೇಕು ಅಂತಿದ್ದಾರೆ. ಫೈನಲಿ ಬೃಂದ ಅಲ್ಲಿ ಮಾವನ ವಿಶ್ವಾಸ ಗಳಿಸ್ಕೊಂಡಿದ್ದೆ, ಮನೆಗೆ ಬಲಗಾಲಿಟ್ಟು ಮಗು ತುಂಬ ಎಂಟ್ರಿ ಕೊಟ್ಟಿದ್ದಾಗಿದೆ. ಇತ್ತ ಕಡೆ ಅರ್ಜುನ್ ಕೂಡ ಭಾರ್ಗವಿ ಮನೆಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟಿದ್ದಾಗಿದೆ. ಫೈನಲಿ ಇಲ್ಲಿ ಅಪ್ಪ ಮಗನ ನಡುವೆ, ಅಕ್ಕ ತಂಗಿರ ನಡುವೆ ಹೋರಾಟ ಶುರುವಾಗಿದೆ. ಗೆಲುವು ಯಾರ್ದಾಗತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.